ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಡೆಲ್ಲಿಯಲ್ಲಿ ಕೆಂಪುಕೋಟೆಯ ಬಳಿ ನಡೆದ ಕಾರ್ ಬ್ಲಾಸ್ಟ್ ನಂತರ ಇಡೀ ದೇಶ ಹೈ ಅಲರ್ಟ್ ಅಲ್ಲಿದೆ. ಎಲ್ಲ ಕಡೆ ಭದ್ರತೆ ಏಜೆನ್ಸಿಗಳು ಮತ್ತು ಸರ್ಕಾರ ಪ್ರತಿಯೊಬ್ಬ ನಾಗರಿಕನಾಗಿ ಶ್ರಮಿಸ್ತಾ ಇದೆ. ಆದ್ರೆ ಇದೇ ಸಮಯದಲ್ಲಿ ದೇಶದ ಒಂದು ದೊಡ್ಡ ಗುಂಪು, ಒಂದು ದೊಡ್ಡ ವರ್ಗ, ಒಂದು ದೊಡ್ಡ ವಿರೋಧ ಪಕ್ಷವು ದೇಶದ ನಾಗರಿಕನ ಸುರಕ್ಷತೆಯ ಬಗ್ಗೆ ಚಿಂತಿಸದೆ ದೇಶದ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವರಾದ ಅಮಿತ್ ಶಾ ಮತ್ತು ಸರ್ಕಾರವನ್ನ ಟೀಕೆ ಮಾಡ್ತಾ ಇದೆ. ಅದರಿಂದ ತಮ್ಮ ರಾಜಕೀಯ ಲಾಭವನ್ನ ಪಡೆಯಲು ಪ್ರಯತ್ನ ಮಾಡ್ತಾ ಇದೆ. ನಾನು ಮಾತಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷದ ಬಗ್ಗೆ. ಮುಂಬೈನ 26/11 ದಾಳಿಯ ಸಮಯದಲ್ಲಿ ರಾಹುಲ್ ಗಾಂಧಿ ಅವರ ಒಂದು ಫೋಟೋ ವೈರಲ್ ಆಗಿತ್ತು. ಅವತ್ತು ರಾಹುಲ್ ಗಾಂಧಿ ತಮ್ಮ ಸ್ನೇಹಿತರ ಜೊತೆ ಪಾರ್ಟಿ ಮಾಡ್ತಾ ಇದ್ರು. ಈಗ ಇವತ್ತು ಡೆಲ್ಲಿಯ ಈ ಕಾರ್ ಬ್ಲಾಸ್ಟ್ ಸಂಭವಿಸಿದ ತಕ್ಷಣ ಪ್ರಧಾನಿ ನರೇಂದ್ರ ಮೋದಿ ಭೂತಾನ್ ಪ್ರವಾಸಕ್ಕೆ ಹೋಗಿದ್ದಾರೆ. ದೇಶದ ಒಂದಷ್ಟು ಕಾರ್ಯತಂತ್ರಕ್ಕೆ ಈ ಟೂರ್ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಭೂತಾನ್ ಪ್ರವಾಸ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಭಾರತ ಮತ್ತು ಚೀನಾ ನಡುವಿನ ಗಡಿಯಲ್ಲಿ ನಡೆಯುತ್ತಿರುವ ವಿವಾದದಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸ್ತಾ ಇದೆ. ಹಾಗೆ ಮೋದಿಜಿ ಇಡೀ ಜಗತ್ತಿಗೆ ತಿಳಿಸಿಯೇ ಭೂತಾನ್ಗೆ ಹೋಗ್ತಾರೆ. ಅಲ್ಲಿ ಕೂಡ ಮೋದಿ ಅವರು ಡೆಲ್ಲಿಯ ಈ ಘಟನೆಗಾಗಿ ನೋವನ್ನ ವ್ಯಕ್ತಪಡಿಸ್ತಾರೆ. ಜೊತೆಗೆ ಅಲ್ಲೊಂದು ಎಚ್ಚರಿಕೆಯನ್ನ ಕೂಡ ನೀಡ್ತಾರೆ. ಇದು ಭಾರತದ ನೆರೆಹೊರೆಯ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದಂತಹ ದೇಶಗಳಿಗೆ ಮಾತ್ರ ಅಲ್ಲ, ಈ ಎಚ್ಚರಿಕೆಯನ್ನ ಅಮೆರಿಕದವರೆಗೂ ತಲುಪಿಸಲಾಗಿದೆ. आज मैं यहाँ बहुत भारी मन से आया हूं. कल शाम दिल्ली में हुई भयावह घटना ने सभी के मन को व्यथित कर दिया है. मैं पीड़ित परिवारों का दुख समझता हूं. आज पूरा देश उनके साथ खड़ा है. मैं कल रात भर इस घटना की जांच में जुटी सभी एजेंसियों के साथ, सभी महत्वपूर्ण लोगों के साथ संपर्क में था. विचार विमर्श चलता था. जानकारियों के तार जोड़े जा रहे थे. हमारी एजेंसियां इस षड्यंत्र की तह तक जाएगी. इसके पीछे के षड्यंत्रकारियों को बख्शा नहीं जाएगा. All those responsible will be brought to justice. ಈ ಘಟನೆಯ ಹಿಂದಿನ ಮಾಸ್ಟರ್ ಮೈಂಡ್ ಗಳನ್ನ, ಈ ಪಿತೂರಿ ಮಾಡಿದವರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಮೋದಿಜಿ ಹಿಂದಿಯಲ್ಲಿ ಹೇಳ್ತಾರೆ. ಅದಾದ ನಂತರ ಮೋದಿಜಿ ಅವರು ಇದನ್ನ ಇಂಗ್ಲಿಷ್ ನಲ್ಲೂ ಕೂಡ ಹೇಳಿದ್ರು. ದೋಸ್ ಹೂ ಆರ್ ರೆಸ್ಪಾನ್ಸಿಬಲ್ ವಿಲ್ ನಾಟ್ ಬಿ ಸ್ಪೇರ್ಡ್ ಅಲೋನ್ ಅಂತ. ಅಂದ್ರೆ ಅವರು ನೇರವಾಗಿ ಹಿಂದಿಯಲ್ಲಿ ದೇಶಕ್ಕಾಗಿ ಮತ್ತು ಇಂಗ್ಲಿಷ್ ನಲ್ಲಿ ವೆಸ್ಟರ್ನ್ ಕಂಟ್ರೀಸ್ಗೆ ಹೇಳ್ತಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದ ವಕ್ತಾರರು, ಕಾಂಗ್ರೆಸ್ ಪಕ್ಷದ IT ಸೆಲ್ನವರು ಹೇಳೋಕೆ ಶುರು ಮಾಡ್ಕೊಂಡ್ರು. ನೋಡಿ, PM ಮೋದಿ ದೇಶದ ಈ ಕಷ್ಟದ ಸಮಯದಲ್ಲಿ ವಿದೇಶಕ್ಕೆ ಹೋಗ್ತಾರೆ. ಅವರು ಪಾರ್ಟ್ ಟೈಮ್ ಪಾಲಿಟಿಷಿಯನ್ ಅಂತ. ಆದ್ರೆ ಮೋದಿಜಿ ಯಾವುದೋ ಪಾರ್ಟಿ ಮಾಡೋಕೆ ಅಥವಾ ದೇಶದ ವಿರೋಧಿಗಳನ್ನ ಮೀಟ್ ಮಾಡೋಕೆ ಹೋಗಿದ್ದಲ್ಲ. ಅವರು ದೇಶದ ಸುರಕ್ಷತೆಯನ್ನ ಇನ್ನಷ್ಟು ಬಲಪಡಿಸುವ ಸಲುವಾಗಿ ಹೋಗಿದ್ರು. ಆದ್ರೆ ಸುಪ್ರಿಯಾ ಶಿನೆಟ್ ಅವರಿಗೆ ಇದೆಲ್ಲ ಹೇಗೆ ಅರ್ಥ ಆಗುತ್ತೆ? ಬರೀ ಪ್ರಶ್ನೆ ಮಾಡೋದಷ್ಟೇ ಅವರ ಕೆಲಸ. राष्ट्र की राजधानी दिल्ली में कल बड़े बम विस्फोट में 13 भारतीयों की हत्या हो गई. कल ही शाम को फरीदाबाद में 360 किलो से ज्यादा विस्फोटक बरामद हुआ था. वो कैसे वहां पहुंचा अभी तक पता नहीं चल पाया है. 7 महीने पहले पहलगाम में एक नृशंस आतंकी हमला हुआ था जिसमें हमारे भारतीय साथी शहीद हुए थे. और अब दिल्ली में ये बम ब्लास्ट हो रहा है. आखिर किसी की जवाबदेही है? कोई जिम्मेदार है? कहां है गृह मंत्री अमित शाह और प्रधानमंत्री मोदी? पिछले 7 महीनों में 41 भारतीयों की हत्या हुई है.
बड़ी बड़ी चुनावी भाषण में इतने मशगूल है कि उनको राष्ट्रीय सुरक्षा से कोई मतलब ही नहीं है। और अमित शाह तो बिल्कुल फेल्ड गृह मंत्री है। उनकी नाक के नीचे मणिपुर से लेकर दिल्ली दंगे, पहलगाम आतंकी हमला और अब ये बम ब्लास्ट हो रहा है। दिल्ली पुलिस किसको रिपोर्ट करती है? अमित शाह को। आईबी किसको रिपोर्ट करती है? अमित शाह को। सरहदों की सुरक्षा किसकी जिम्मेदारी है? अमित शाह की। अमित शाह को चुनावी भाषणों से ही फुर्सत नहीं है। और प्रधानमंत्री मोदी हर बार की तरह जब संकट आया तो जिम्मेदारी से मुंह मोड़कर भूटान चले गए। लेकिन बड़ी बड़ी बातें करने से आपकी विफलताएं छुपेंगी नहीं, क्योंकि भारी सुरक्षा की चूक हो रही है। और प्लीज मुझे कोई यहां पर ज्ञान मत दे कि राजनीति मत करिए। इस देश की सुरक्षा को सुनिश्चित करना, लोगों को महफूज रखना सरकार की जिम्मेदारी है। और अगर मासूम भारतीयों की हत्या होगी तो सवाल पूछे जाएंगे, जवाबदेही तय की जाएगी। क्योंकि एक बात साफ है, यह देश सुरक्षित हाथों में तो बिल्कुल नहीं है। ಸರಿ ಮೇಡಮ್, ಈಗ ಮೋದಿಜಿ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಅವರು ವಿಕ್ಟಿಮ್ಗಳ ಮನೆಗೆ ಬಂದಿದ್ರು ಅಂತ ಕೂಡ ಗೊತ್ತಾಗಿದೆ. ಈಗ ನಮ್ದೊಂದು ಪ್ರಶ್ನೆ, ವಿರೋಧ ಪಕ್ಷದ ನಾಯಕ ಶ್ರೀಮಾನ್ ರಾಹುಲ್ ಗಾಂಧಿ ಅವರು ಎಲ್ಲಿದ್ದಾರೆ? ರಾಹುಲ್ ಗಾಂಧಿ ಅವರು ಹಾಗೂ ಪ್ರಿಯಾಂಕಾ ಗಾಂಧಿ ಅವರು ಹಿಂಬಾಗಿಲಿನಿಂದ ವಿದೇಶಕ್ಕೆ ಹೋಗಿದ್ದು ಸತ್ಯನಾ? ಇಂತಹ ಘಟನೆಗಳು ನಡೆದಾದ್ಮೇಲೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗೋದು ಯಾಕಾಗಿ? ಅದಲ್ಲದೆ ಪ್ರಿಯಾಂಕಾ ದೀದಿ ಕೂಡ ನ್ಯೂಯಾರ್ಕ್ಗೆ ಹೋಗಿರೋದು ಯಾಕಾಗಿ? ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು. ಆದ್ರೆ ಇಂತಹ ಸೂಕ್ಷ್ಮ ಸಂದರ್ಭದಲ್ಲಿ ಅವರು ಯಾರಿಗೆ ಹೇಳದೆ ಕೇಳದೆ ಎಲ್ಲಿಗೆ ಹೋಗಿದ್ದಾರೆ? ಅವರ ವಿದೇಶ ಪ್ರವಾಸದ ಉದ್ದೇಶ ಏನು? ಅವರ ವಿದೇಶಿ ಪ್ರವಾಸದ ಹಿಂದಿನ ಗುರಿ ಏನು? ಅವರು ಯಾರನ್ನ ಭೇಟಿ ಆಗ್ತಾ ಇದ್ದಾರೆ? ದೇಶ ವಿರೋಧಿ ಜನರನ್ನ ಭೇಟಿ ಆಗ್ತಾ ಇದ್ದಾರಾ? ತುಂಬಾ ಚರ್ಚೆಗಳು ಈಗ ದೇಶದಲ್ಲಿ ಶುರುವಾಗಿದೆ. ಇಂತಹ ಟೈಮ್ ನಲ್ಲಿ ಈ ವಿಷಯವನ್ನ ಮಾತಾಡ್ತಾ ಇರ್ಲಿಲ್ಲ. ಆದ್ರೆ ಇಂತಹ ಟೈಮ್ ನಲ್ಲಿ ಅವರು ಮತ್ತೆ ಮತ್ತೆ ಮೋದಿಜಿ, ಅಮಿತ್ ಶಾ ಅವರನ್ನ ಬ್ಲೇಮ್ ಮಾಡುವಾಗ ಸುಮ್ನೆ ಇರೋಕೆ ಆಗಿಲ್ಲ. ಇಲ್ಲಿ ಯಾಕೆ ರಾಜಕೀಯ ಬಂತು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಗೃಹ ಸಚಿವರಾದ ಅಮಿತ್ ಶಾ ಅವರು ಸಂಜೆ ಸುಮಾರು 6:52ಕ್ಕೆ ಸ್ಫೋಟ ಸಂಭವಿಸಿದ ತಕ್ಷಣ ಕೆಂಪುಕೋಟೆಗೆ ಬರ್ತಾರೆ. ಘಟನಾ ಸ್ಥಳದ ಪರಿಶೀಲನೆ ನಡೆಸ್ತಾರೆ. ಅವರು ಪೊಲೀಸರ ಜೊತೆಗೆ ಮತ್ತು ತನಿಖಾ ಏಜೆನ್ಸಿಗಳ ಜೊತೆಗೆ ಮಾತುಕತೆ ನಡೆಸ್ತಾರೆ, ಸಭೆಯನ್ನ ನಡೆಸ್ತಾರೆ. ಆಗ ಕಾಂಗ್ರೆಸ್ ಪಕ್ಷ ಮತ್ತು ವಿರೋಧ ಪಕ್ಷದ ಗುಂಪು ಇದು ಮೀಡಿಯಾ ಸ್ಟಂಟ್ ಆಗಿದೆ ಅಂತಾರೆ. ಕ್ಯಾಮರಾ ಮುಂದೆ ಪೋಸ್ ಕೊಡ್ತಾ ಇದ್ದಾರೆ ಅಂದ್ರು. ಅಮಿತ್ ಶಾ ಅಲ್ಲಿಗೆ ಹೋಗುವ ಅವಶ್ಯಕತೆ ಏನಿತ್ತು ಅಂತ ಕೇಳ್ತಾರೆ. ಆದ್ರೆ 2011ರಲ್ಲಿ ಡೆಲ್ಲಿಯಲ್ಲಿ ಬಾಂಬ್ ಸ್ಫೋಟವಾದಾಗ ಅಲ್ಲಿಗೆ UPA ಸರ್ಕಾರದ ಗೃಹ ಸಚಿವರಾದ ಪಿ ಚಿದಂಬರಂ ಅವರು ಕೂಡ ಅಲ್ಲಿಗೆ ಹೋಗಿದ್ರು. ಅವರು ಕೂಡ ಪರಿಶೀಲನೆ ನಡೆಸಿ ಮೇಲ್ವಿಚಾರಣೆ ಮಾಡಿದ್ರು. ಅದನ್ನ ಕೂಡ PR ಗಾಗಿ ಮಾಡಿದ್ದು ಅನ್ನೋಕೆ ಹೇಳಕ್ಕಾಗತ್ತಾ? ಅವತ್ತು ವಿರೋಧ ಪಕ್ಷ ಆ ಟೈಮ್ನಲ್ಲಿ ಅಂತಹ ಮಾತುಗಳು ಹೇಳ್ತಾ? ಅಮಿತ್ ಶಾ ಅವರು ಪಬ್ಲಿಸಿಟಿಗೆ ಅಲ್ಲಿಗೆ ಹೋದ್ರು ಅಂತ ಹೇಳೋರಿಗೆ ಒಂದು ಮಾತು, ಹಳೆಯ ಸರ್ಕಾರಗಳು ಹೇಗಿತ್ತು ಅಂತ ಗೊತ್ತಿದೆಯೋ ಗೊತ್ತಿಲ್ವೋ, ಆದ್ರೆ ಈ ಸರ್ಕಾರ AC ರೂಮ್ನಲ್ಲಿ ಕೂತು ಕೆಲಸ ಮಾಡೋದಿಲ್ಲ. ಬಹುಶಃ ಕಾಂಗ್ರೆಸ್ಗೆ ಇದು ಅರ್ಥವಾಗೋದಿಲ್ಲ. ಅದಕ್ಕಾಗಿಯೇ ನಾನು ರಾಹುಲ್ ಮತ್ತು ಪ್ರಿಯಾಂಕಾ ಅವರ ಬಗ್ಗೆ ಪ್ರಸ್ತಾಪಿಸಿದ್ದು. PM ಮೋದಿ ಭೂತಾನ್ಗೆ ಹೋಗಿದ್ದಾರೆ. ಅವರು ಯಾಕೆ ಹೋಗಿದ್ದಾರೆ ಅದು ಎಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಪ್ರಿಯಾಂಕಾ ಮತ್ತು ರಾಹುಲ್ ಯಾಕೆ ವಿದೇಶಕ್ಕೆ ಹೋಗಿದ್ದಾರೆ? ಇದಕ್ಕೆ ಉತ್ತರ ಕೊಡಿ. ಅದನ್ನ ಬಿಟ್ಟು ಈ ಕೆಟ್ಟ ರಾಜಕೀಯವನ್ನ ಬಿಟ್ಟು ಬಿಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.